ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ವೀಡಿಯೋ ಮಾಡಿದ್ದು ಅಂದರೆ, ನಾನಿವತ್ತು ಶಿವಮೊಗ್ಗ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನೆಲ್ಲ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ತೋರಿಸೋಣ ಅಂದ್ಕೊಂಡೆ. ಮತ್ತು ತುಂಬ ದಿನ ಆದಮೇಲೆ ಕಾಲೇಜಿಗೆ ಅದು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಲೂ ನಾನು ಈ ಬ್ಲಾಗಲ್ಲಿ ಹೇಳ್ತೀನಿ. ಬನ್ನಿ ಹೋಗೋಣ, ಅಲ್ಲೇ ಟೈಮ್ ಆಗಿಬಿಟ್ಟಿದೆ, ಬನ್ನಿ ಹೋಗೋಣ. ಲಕ್ಕಿ ಸ್ಕೂಟಿನ ಒಳಲೂರಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಲಕ್ಕಿಗೆ ಹೋದ ತಕ್ಷಣ ಬಸ್ ಸಿಕ್ತು ಫ್ರೆಂಡ್ಸ್. ಆದರೆ ಈ ಬಸ್ಸು ಫುಲ್ ಸುತ್ತಾಡ್ಕೊಂಡು ಹೋಗುತ್ತೆ. ಯಾಕಂದರೆ ಫ್ಲೇವರಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ರಾಗಿಗುಡ್ಡ ಮೇಲೆ ಬಸ್ ಹೋಗಿ ಉಷಾ ನರ್ಸಿಂಗ್ ಹೋಮ್ ಹತ್ರ ಬಂದು ಫುಲ್ಲು ಒಂದು 3/4 ಗಂಟೆ ಆಗುತ್ತೆ ಫ್ರೆಂಡ್ಸ್. ಏನೋ ನನ್ನ ಪುಣ್ಯಕ್ಕೆ ಬಸ್ಸು ಉಷಾ ನರ್ಸಿಂಗ್ ಹೋಮು ಕೋರ್ಟ್ ಸರ್ಕಲ್ ಮೇಲೆ ಬಂತು. ಅದಕ್ಕೋಸ್ಕರ ನಾನು HPCಲೇ ಇಳ್ಕೊಂಡೆ. ನಾನೀಗ ಮತ್ತೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ನೋಡೋಣ, ಬನ್ನಿ ನನ್ನ ಜೊತೆಗೇನೆ. ಗುರುವಾರ ರಾಯರ ದರ್ಶನ ಮಾಡೋಣ ಅಂತ ರಾಯರ ಸನ್ನಿಧಿಗೆ ಬಂದಿದ್ದೀನಿ. ಏನೋ ಗೊತ್ತಿಲ್ಲ, ನಾನು ಶಿವಮೊಗ್ಗದಲ್ಲೇ 5 ವರ್ಷ ಇದ್ರೂ ನಾನು ರಾಯರ ಸನ್ನಿಧಿಗೆ ಅಷ್ಟೊಂದು ಸಲ ಬಂದಿಲ್ಲ. ಅಂದರೆ ಹೇಳಬೇಕು ಅಂದರೆ ಒಂದು 4-5 ಸಲ ಬಂದಿರಬೇಕಷ್ಟೇ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ರಾಯರನ್ನ ನಂಬ್ತಾ ಇರೋದ್ರಿಂದ ನಾನು ರಾಯರ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡು ನಾನು ಇವತ್ತು ಬಂದಿದ್ದು. ಚೆನ್ನಾಗಿ ದರ್ಶನ ಆಯಿತು. ಮತ್ತು ಇವತ್ತು ತುಂಬ ಜನ ಇದ್ದರು, ಯಾಕಂದರೆ ಇವತ್ತು ಗುರುವಾರ. ಎಷ್ಟೊಂದು ಜನ ಅಂದರೆ ಇದು ಪ್ರದಕ್ಷಿಣೆ ಹಾಕ್ಬೇಕಾದ್ರೂ ನಾನಂತೂ ಕ್ಯೂ ಅಲ್ಲೇ ಇದ್ದೆ. ನೆಕ್ಸ್ಟು ಪ್ರಸಾದ ತೊಗೊಂಡು ಹೊರಗಡೆ ಹೋಗ್ಬೇಕಾದ್ರೂ ಕ್ಯೂ ಅಲ್ಲೇ ಇದ್ದೆ. ಅಂದರೆ ಮತ್ತು ಇವತ್ತು ಚೆನ್ನಾಗಿತ್ತು ಡೇ. ಫ್ರೆಂಡ್ಸ್, ಫೈನಲಿ ದರ್ಶನ ಆಯಿತು. ರಾಘವೇಂದ್ರ ಸ್ವಾಮಿ ಟೆಂಪಲಿಗೆ ಹೋಗಿದ್ದೆ. ತುಂಬ ಜನ ಇದ್ದರು ಇವತ್ತು. ಇವತ್ತು ಗುರುವಾರ ಬೇರೆ ಅಲ್ಲ, ಅದಕ್ಕೋಸ್ಕರ ತುಂಬ ಜನ ಇದ್ದರು. ಈಗ ನಮ್ಮ ಕಾಲೇಜಿಗೆ ಹೋಗಿ ಏನೋ ಇಸ್ಕೋಬೇಕು ಕಾಲೇಜಿಂದ. ಅವ್ರೇನೋ ಕೊಡ್ಬೇಕು ನನಗೆ. ಅದು 1.5 ವರ್ಷ ಆದಮೇಲೆ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡೋಣ. ಇದೇ ನಮ್ಮ ಕಾಲೇಜು, ನಮ್ಮ ಕಾಲೇಜ್ ಕ್ಯಾಂಪಸ್. ಅವಾಗಿಲ್ಲೆಲ್ಲ ಸರಿಯಾಗಿ ಟೈಮ್ ಪಾಸ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ನಮ್ಮ ಅಡ್ಡ ಅಂದರೆ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಇಲ್ಲಿ ಕೂರ್ತಾಯಿದ್ವಿ. ಇವಾಗ ಯಾರೂ ಇಲ್ಲ, ಎಲ್ಲ ಬೆಂಗಳೂರಲ್ಲಿ ಸೆಟ್ಲಾಗ್ಬಿಟ್ಟವ್ರೆ. ನಾನಿವತ್ತು ಏನಕ್ಕೆ ಕಾಲೇಜಿಗೆ ಬಂದಿದ್ದು ಅಂದರೆ, 1.5 ವರ್ಷದಿಂದ ಹೋದ ಸಲ ಸೆಪ್ಟೆಂಬರಲ್ಲಿ ರಿಸಲ್ಟ್ ಬಂದಿದ್ದು 6 ಸೆಮ್ಮಿಂದು. ಅವಾಗಿಂದ ನಾನು 1 ಸೆಮ್ಮಿಂದು ಮಾರ್ಕ್ಸ್ ಕಾಡಿಸ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತಾದರೂ ಕಾಲೇಜ್ ನೆನ್ಪು ಮಾಡಿಕೊಂಡು ಇಸ್ಕೊಬರೋಣ ಅಂತ ಬಂದಿದ್ದೆ. ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗಿರುತ್ತೆ, ಕೆಲಸ ಇಲ್ಲದೆ ಮನೇಲಿರೋದಕ್ಕಿಂತ ಹಂಗೂ ಹಿಂಗೂ ಕಾಲೇಜಿಗೆ ಬಂದು ಓದೋದೇ ಬೆಸ್ಟು ಅಂತ. ಆದರೂ ಕಾಲೇಜ್ ಲೈಫ್ ಮತ್ತೆ ಬರಲ್ಲ. ಈ ಕ್ಯಾಂಪಸ್ ಎಲ್ಲ ನೋಡ್ತಾ ಇದ್ದರೆ ಫುಲ್ಲು ಹಳೇದೆಲ್ಲ ನೆನಪಾಗ್ತೈತೆ. ನಾವು ಫ್ರೆಷರ್ಸ್ ಪಾರ್ಟಿ ಮತ್ತು ಎತ್ನಿಕ್ ಡೇ ಎಲ್ಲ ರೆಡಿಯಾಗಿ ಮಾಡಿದ್ದು, ಫುಲ್ ಫೋಟೋಸ್ ಎಲ್ಲ ಈ ಕ್ಯಾಂಪಸಲ್ಲಿ ತೊಗೊಂಡಿದ್ದು ತುಂಬಾ ನೆನಪಾಗ್ತಾಯಿದೆ ಫ್ರೆಂಡ್ಸ್. ಆದರೆ ಈಗ ಯಾರು ಫ್ರೆಂಡ್ಸು ಅಂದರೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಬಟ್ ಮೀಟ್ ಮಾಡೋಕ್ಕೆಲ್ಲ ಆಗೋಲ್ಲ. ಯಾಕಂದರೆ ಅವ್ರವ್ರ ಲೈಫ್ನ ನೋಡ್ಕೊಂಡಿರ್ತಾರೆ, ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ನೆಕ್ಸ್ಟ್ ಯಾವಾಗಾದರೂ ಹಿಂಗೆ ಮಾತಾಡ್ಕೊಂಡು ಮೀಟ್ ಮಾಡಬೇಕು ಅಂತ ಅನಿಸ್ತು ನನಗಿವತ್ತು. ಜೂನಿಯರ್ಸ್ನಾದರೂ ಮೀಟ್ ಮಾಡ್ಕೊಂಡು ಹೋಗೋಣ ಅಂದರೆ ಸೆಮ್ ಎಕ್ಸಾಮು. ಎಂಥ ಟೈಮಲ್ಲಿ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್, ಒಬ್ಬಳೇ ಬಂದಿದ್ದೀನಿ. ಜೂನಿಯರ್ಸ್ ಮೀಟ್ ಮಾಡೋಣ ಅಂದರೆ ಪಾಪ ಅವರು ಎಕ್ಸಾಮ್ ಬರಿತಾ ಇರ್ತಾರೆ. ಈಗ ಏನೂ ಮಾಡೋಂಗಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಮೀಟ್ ಆಗೋಣ. ಆದರೂ ಈ ಕ್ಯಾಂಪಸ್ ನೋಡಿದ್ರೆ ಹಳೇ ಕ್ಲಾಸ್ ಬಂಕ್ ಮಾಡ್ಕೊಂಡು ಅರಟೆ ಹೊಡೆದಿದ್ದು, ಸೀನಿಯರ್ಸ್ ಜೊತೆ ಟೈಮ್ ಪಾಸ್ ಮಾಡಿದ್ದು, ಜೂನಿಯರ್ಸ್ ಜೊತೆ ಅರಟೆ ಹೊಡೆದಿದ್ದು, ಇದೆಲ್ಲ ನೆನಪಾಗ್ತಿದೆ ಫ್ರೆಂಡ್ಸ್. ಇದು ನಮ್ಮ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಪ್ಲೇ ಗ್ರೌಂಡ್. ಇದೇ ಪ್ಲೇ ಗ್ರೌಂಡಲ್ಲಿ ಒಂದು ಸಲ ಕ್ರಿಕೆಟ್ ಆಡಿದ್ದೆ. ಕ್ರಿಕೆಟಿಗೂ ನನಗೂ ಟಚ್ಚೇ ಇರಲಿಲ್ಲ, ಆದ್ರೂ ಚೆನ್ನಾಗೇ ಆಡಿದ್ನಪ್ಪ ಪ್ರಾಕ್ಟೀಸ್ ಮಾಡಿ. ಅಂದರೆ ಫಸ್ಟ್ ಅಂತೂ ಬಂದಿರಲಿಲ್ಲ. ಫುಲ್ಲು ಹಳೇದೆಲ್ಲ ನೆನಪಾಯ್ತು ಫ್ರೆಂಡ್ಸ್. ನಾನಿಲ್ಲೇ 3 ಇಯರ್ಸು ಡಿಗ್ರಿ ಮಾಡಿದ್ದು. ಮತ್ತು ಇನ್ನೊಂದೇನೆಂದರೆ ನಾನು PUನೂ ಇಲ್ಲೇ ಮಾಡಿರೋದು. ಅದು ಇಲ್ಲೇ HS ರುದ್ರಪ್ಪ ನ್ಯಾಷನಲ್ PU ಕಾಲೇಜ್. ಇದೇ ಕ್ಯಾಂಪಸಲ್ಲಿ 5 ಇಯರ್ಸು ಕಾಲ ಕಳೆದಿದ್ದೀನಿ. ತುಂಬ ಚೆನ್ನಾಗಿತ್ತು. ಮುಂದೆನೂ ಓದಬೇಕಿತ್ತೇನಪ್ಪ ನಾನು, ಈಗ ಅನಿಸ್ತೈತೆ MBAನೋ MCOಮೋ ಮಾಡ್ಬೋದಿತ್ತೇನೋ ಅಂತ. ಆದರೂ ಪರವಾಗಿಲ್ಲ, ಲೈಫ್ ಚೆನ್ನಾಗಿ ಆಗ್ಬೋದು, ಏನಂತ ಹೇಳಿ. ನೆಕ್ಸ್ಟು ನಮ್ಮ ಕ್ಯಾಂಟೀನ್ ಕಡೆ ಹೋಗೋಣ.
ನಾನಂತೂ ಕ್ಯಾಂಟೀನಾಗ ಅಷ್ಟು ತಿಂದೇ ಇಲ್ಲ. ಆದರೂ ಇರೋದೊಂದು ಕ್ಯಾಂಟೀನು, ಅದನ್ನು ತೋರಿಸ್ಲಿಲ್ಲ ಅಂದರೆ ಹೇಗೆ ಫ್ರೆಂಡ್ಸ್? ಬರ್ರಿ ನಮ್ಮ ಕ್ಯಾಂಟೀನ್ ತೋರಿಸೋಣ. ಫ್ರೆಂಡ್ಸ್, ಇದೆ ನಮ್ಮ ಕ್ಯಾಂಟೀನು. ಇವತ್ತೇನು ತಿನ್ನಲ್ಲ ನಾನು, ಸೊ ಮತ್ತೇನು ಒಳಗಡೆ ಹೋಗೋದು ತಿಂದೇ ಇಲ್ಲ ಅಂದರೆ ಬಿಡಿ, ಹೋಗೋದು ಬೇಡ. ಜಸ್ಟ್ ಕ್ಯಾಂಟೀನ್ ಐತೆ ಅಂತ ತೋರಿಸಿದೆ ನಿಮಗೆ. ನೆಕ್ಸ್ಟು ನಮ್ಮ ಪಿ ಯು ಕಾಲೇಜು ಒಂಚೂರು ಹಂಗೆ ಮುಖ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಪಿ ಯು ಕಾಲೇಜಿಂದು ಬರ್ರಿ. ಆ್ಯಕ್ಚುಲಿ ಇದು ನಮ್ಮ ಪಿ ಯು ಕಾಲೇಜ್. ಏನು ಹೋಗೋದು ಬೇಡ, ಹೋದರೆ ಯಾರನ್ನಾರು ಮಾತಾಡ್ಸ್ಬೇಕಾಗತ್ತೆ. ಅದಕ್ಕೋಸ್ಕರ ಹಂಗೆ ವಾಪಸ್ ಹೋಗ್ತಾಯಿದ್ದೀನಿ. ಇದೇ ನಮ್ಮ ಕಾಲೇಜು. ಎಕ್ಸಾಮ್ ನಡೀತಾ ಐತೆ, ಸೊ ಹೋಗೋದು ಬೇಡ, ವಾಪಸ್ಸು ಹೋಗೋಣ ಬೇರೆ ಎಲ್ಲಿಗಾದ್ರು. ಕಾಲೇಜ್ ಮತ್ತೆ ಯಾವಾಗ ಸಿಗೋದು ನೋಡೋಣ. ಸದ್ಯ ಕಾಲೇಜಿಗೆ ಹೋಗಲ್ಲ ನಾನು. ಸಡನ್ನಾಗಿ ಬಂದ್ಬಿಟ್ಟೆ, ಯಾರೂ ಸಿಗಲಿಲ್ಲ ಅಂತ ಬೇಜಾರಾಯ್ತು. ನನ್ನ ಫ್ರೆಂಡ್ಸಿಗಾದರೂ ಹೇಳಿ ಅವರೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ನನ್ನ ಫ್ರೆಂಡ್ ಭೂಮಿ, ಅವಳು ಇಸ್ಕೊಂಡಿಲ್ಲ, ಅವಳಿಗೂ ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ಅವಳು 5th ಸೆಮ್ಮು 6th ಸೆಮ್ಮಿನ ಇಸ್ಕೊಂಡಿದ್ದಾಳೆ, ನೆಕ್ಸ್ಟ್ ಇನ್ನು 4th ಸೆಮ್ಮಿನ ಇಸ್ಕೊಂಡಿಲ್ಲ. ನಾನು ಯಾವುದೂ ಇಸ್ಕೊಂಡಿರಲಿಲ್ಲ. ಏನಾರಾಗಲಿ ಇಸ್ಕೊಂಬರೋಣ, ಅದು ಈಗಲ್ಲ ಅಂದರೂ ಮುಂದೆ ಯಾವಾಗಾದ್ರು ಎಲ್ಪ್ ಆಗ್ಬೋದು ಮಾರ್ಕ್ಸ್ ಕಾರ್ಡು ಅಂತ ಬಂದಿದ್ದೆ ಫ್ರೆಂಡ್ಸ್. ನೆಕ್ಸ್ಟ್ ಬೇರೆ ಏನೋ ಕೆಲಸ ಇದೆ, ಏನೇನೋ ಕೆಲಸ ಇಟ್ಕೊಂಡು ಬಂದ್ಬಿಡ್ತೀನಿ ಒಂದೇ ದಿನ. ಇವನಿದೆ ಅಪ್ಲಿಕೇಶನ್ ಆದರೂ ಹಾಕೋಣ ಬಿಟ್ಟು ಮನೇಲಿದ್ದೀನಲ್ಲ, ಬರಲಿ ಅಂತ ಬಂದಿದ್ದೆ. ನೋಡಿದ್ರೆ ಸೈಬರ್, ಅಯ್ಯೋ ಫ್ರೆಂಡ್ಸ್, ಸೈಬರ್ ಕ್ಲೋಸ್ ಆಗಿಬಿಟ್ಟಿದೆ. ಆಧಾರ್ ಕಾರ್ಡು ಅಪ್ಡೇಟ್ ಮಾಡ್ಸೋಕೆ ಬಂದಿದ್ದೀನಿ ಫ್ರೆಂಡ್ಸ್. ಯಾವ ಬ್ಯಾಂಕಿದು? ಇಂಡಸ್ ಲ್ಯಾಂಡ್ ಬ್ಯಾಂಕಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡು ಹಂಗೆ ಇನ್ನೂ ತುಂಬ ಕೆಲಸ ಇದೆ. ನಮ್ಮ ಅಮ್ಮಂಗೆ ಪೇರ್ಲೆಂಟ್ ತಗೊಂಡು ನಮ್ಮ ಲಕ್ಕಿಗೂ ಒಂಚೂರು ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಅವನಿಗೇನೋ ತಿನ್ನಕ್ಕೆ ತಗೊಬೇಕು, ಅದಕ್ಕೋಸ್ಕರ. ನಮ್ಮ ಲಕ್ಕಿಗೆ ನಾನು ಇಲ್ಲಿ ಫುಡ್ನ ತಗೊಂಡು, ಆದರೆ ಪೆಡಿಗ್ರಿ ಮಾತ್ರ ಬೇರೆ ಕಡೆ ತೊಗೊತೀನಿ ನಾನು, ಇಲ್ಲಿ ತೊಗೊಳಲ್ಲ. ಇಲ್ಲಿ GST ಎಲ್ಲ ಹಾಕ್ತಾರೆ, ಅದಕ್ಕೋಸ್ಕರ ತಗೊಳಲ್ಲ. ಬೇರೆ ಕಡೆ ಅನ್ನಲ್ಲ, ಅದೇ ಸಿರಿ ಪೆಟ್ಸ್ ಆ್ಯಂಡ್ ಬೆಟ್ಸ್. ಇಲ್ಲಿ ಪ್ರಾಣಿಗಳು, ಎಲ್ಲ ಪ್ರಾಣಿಗಳಿಗೂ ಏನೇನು ಮೆಡಿಸನ್ ಬೇಕು ಎಲ್ಲ ಥರದ್ದು ಕೂಡ ಇಲ್ಲಿ ಸಿಗುತ್ತೆ. ಅಣ್ಣ ಚೆನ್ನಾಗಿ ಎಲ್ಲದನ್ನು ಸಜೆಸ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಮೆಡಿಸನ್ ಎಲ್ಲ ಇಲ್ಲೇ ತೊಗೊಳೋದು. ಪೆಡಿಗ್ರಿ ಕೂಡ ನಾನು ಇಲ್ಲೇ ತೊಗೊಳೋದು. ನಾನು ಫುಲ್ಲು ಲಕ್ಕಿಗೆ ಸ್ವಲ್ಪ ಕೂದಲು ಉದುರುತ್ತಾ ಇತ್ತಾ, ಅದಕ್ಕೋಸ್ಕರ ಅಣ್ಣ ಸಜೆಷನ್ ಚೆನ್ನಾಗಿ ಕೊಡ್ತಾರೆ, ಏನು ಹಾಕಬೇಕು ಏನು ಅಂತೆಲ್ಲ ಹೇಳ್ತಾರೆ ಅಂತ ನಾನು ಈ ಥರ ಮೆಡಿಸನ್ ಮಾತ್ರ ಸಿರಿ ಪೆಟ್ಸ್ ಆ್ಯಂಡ್ ಬೆಟ್ಸಲ್ಲೇ ತೊಗೊಳೋದು. ನಾರ್ಮಲಾಗಿ ಶಾಂಪೂ, ಮೆಡಿಸನ್ನು ಅದೆಲ್ಲ ಸಿರಿ ಬೆಟ್ಸಲ್ಲೇ ತೊಗೊಳೋದು. ಅಣ್ಣ ಇದನ್ನ ಹಾಕಿದ್ರೆ ಹಿಂಗೆ ಆಗುತ್ತೆ ಅಂತೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಣ್ಣ ನಂಗೆ ಮೊದಲೇ ಪರಿಚಯ ಬೇರೆ ಇದ್ದಾರ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗೋದು. ಮಾನಸದಲ್ಲಿ ಕಡಿಮೆ, ನಾನು ಅವಾಗ ಫಸ್ಟೆಲ್ಲ ಅಲ್ಲೇ ತೊಗೊತಿದ್ದಿದ್ದು, ಬಟ್ ಈಗ ತುಂಬ ಕಡಿಮೆ ಮಾಡಿದ್ದೀನಿ. ಅಲ್ಲಿ ಅದೇ ಮೂಳೆ ಆ ಥರದ್ದು ಮಾತ್ರ ಅಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಸಿಗಲ್ವೇನೋ ಅಂತ ತೊಗೋತಾ ಇರಲಿಲ್ಲ, ಬಟ್ ಇವತ್ತು ನೋಡಿದೆ ಇಲ್ಲೂ ಸಿಗುತ್ತೆ. ನೆಕ್ಸ್ಟ್ ಸಿರಿಗೆ ಫಿಕ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಮಾನಸದಲ್ಲಿ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಇಲ್ಲಾದರೆ ಈ ಅಣ್ಣಂಗೆ ಹೆಂಗೋ ಡಿಸ್ಕೌಂಟ್ ಮಾಡಿಸ್ಬೋದು, ಅಣ್ಣ ಪರಿಚಯ ಇರೋರಲ್ಲ, ಸೊ ಕೇಳ್ತಾರೆ. ಅದಕ್ಕೋಸ್ಕರ ತುಂಬ ದಿನ ಆಗಿತ್ತು ಜಂತುಳು ಟ್ಯಾಬ್ಲೆಟೇ ಹಾಕಿರಲಿಲ್ಲ ಲಕ್ಕಿಗೆ, ಅದಕ್ಕೋಸ್ಕರ ಜಂತುಳು ಟ್ಯಾಬ್ಲೆಟು, ಮತ್ತು ಅವನಿಗೆ ಸ್ವಲ್ಪ ಕಾಲಲ್ಲೆಲ್ಲ ಗಾಯ ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಿದ್ದು. ಸ್ವಲ್ಪ ಮೆಡಿಸನ್ ತೊಗೊಂಡು ಬರೋಣ ಅಂತ. ಪೆಡಿಗ್ರಿ ತೊಗೋಬೇಕಿತ್ತು, ಬಟ್ ನಾನು ಬಸ್ಸಿಗೆ ಓಡಾಡ್ತಾ ಇರೋದ್ರಿಂದ ಆವಾಗ ತೊಗೊಂಡು ಹೋಗೋಕ್ಕೆ ಬಸ್ಸಲ್ಲಿ ಆಗಲ್ಲ. ನೆಕ್ಸ್ಟ್ ಟೈಮ್ ಕಾರಲ್ಲಿ ಬಂದಾಗ ತೊಗೊತೀನಿ, ಇಲ್ಲಾಂದರೆ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಫ್ರೆಂಡ್ಸ್. ಚಳಿಗಾಲ ನನ್ನ ಫ್ರೆಂಡ್ಸ್, ಎಷ್ಟು ಬಿಸಿಲೈತೆ, ಇರೋದೇ ಕರುಗೆ, ಇನ್ನೂ ಎಲ್ಲಿ ಕರುಗಾಗ್ಬಿಡ್ತೀನೋ ಅಲ್ವಾ. ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ, ಅಲ್ಲೂ ಸೂಪರ್ ಮಾರ್ಕೆಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನೋ ಇವತ್ತು ಅಂತ. ನಮ್ಮ ಆನ್ವೇರಿ ಬಸ್ ಹೋಗ್ತೈತೆ, ಆದರೂ ಬಸ್ಸಿಗೆ ಹೋಗ್ತಾ ಇಲ್ಲ. ಸ್ವಲ್ಪ ಸೀಟ್ಸ್ ಎಲ್ಲ ತೊಗೊಬೇಕು, ಅದಕ್ಕೋಸ್ಕರ. ಮಾರ್ಕೆಟ್ ಅಂತ ಹೇಳಿದೆ, ಇದು ಸ್ಟಾರ್ ಬಜಾರು. 2 ವರ್ಷದಿಂದ ಇದು ಸೂಪರ್ ಮಾರ್ಕೆಟೇ ಆಗಿತ್ತು, ಬಟ್ ಈಗ ಚೇಂಜ್ ಮಾಡಿದ್ದಾರೆ. ಹೋಗೋಣ ಬನ್ನಿ, ಸ್ವಲ್ಪ ಏನೇನೋ ತೊಗೋಬೇಕು, ಚೂರು ಅಷ್ಟೇ, ಬನ್ನಿ. ಬಿಸಿಲಿಗೆ ಜೀವ ತಣ್ಣಗಾಯಿತು ಫ್ರೆಂಡ್ಸ್.
ನಾವು ಬಟ್ಟೆ ತಗೊಳಕ್ಕೆಲ್ಲ ಬಂದಿದ್ದು, ಸೀಡ್ಸ್ ತಗೊಳ್ಳೋಣ ಅಂತ ಬಂದಿದ್ದು. ಇದೇ ಸೀಡ್ಸ್ನ ತೊಗೊಳಕ್ಕೆ ಬಂದಿದ್ದು ನಾನು. ಸ್ಮಾರ್ಟ್ ಬಜಾರ್ ನೇಮ್ ಚೇಂಜ್ ಆಗಿದೆ ಫ್ರೆಂಡ್ಸ್, 2 ವರ್ಷದ ಹಿಂದೆ ಇದು ಸೂಪರ್ ಮಾರ್ಕೆಟ್ ಆಗಿತ್ತು, ಈಗ ಸ್ಮಾರ್ಟ್ ಬಜಾರ್ ಆಗಿದೆ. ಇದಿಷ್ಟನ್ನೇ ತಗೊಳಕ್ಕೆ ನಾನು ಹೋಗಿದ್ದು. ಈಗ ಮನೆ ಕಡೆ ಹೋಗದೆ. ಏನು ತಿಂದೆ ಫಸ್ಟ್ ಟೈಮು ಶಿವಮೊಗ್ಗದಿಂದ ಊರಿಗೆ ಹೋಗ್ತಾ ಇರೋದು ಫ್ರೆಂಡ್ಸ್. ಏನಾದರೂ ತಿನ್ಕೊಂಡೇ ಹೋಗ್ತಾ ಇದ್ದೆ, ಬಟ್ ಈ ಸಲ ಏನೂ ತಿಂದಿಲ್ಲ. ಅಂದರೆ ಇವತ್ತೇ ಏನೂ ತಿಂದಿಲ್ಲ, ನಾನು ತಿಂಡಿನೂ ತಿಂದಿಲ್ಲ. ಅದಕ್ಕೊಂದು ರೀಸನ್ ಇದೆ, ನಾನು ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಸಿಕ್ತು. ಬಸ್ಸಲ್ಲಿ ಸೀಟ್ ಸಿಕ್ಕರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್. ನಿಮಗೂ ಹಂಗೆ ಆಗುತ್ತಾ? ಒಳ್ಳದವ್ರಿಗೆ ಬಂದು ಅಮ್ಮನ ಕಿತ್ಲೆ ಹಣ್ಣು ತೊಗೊಂಡು ಇನ್ನು ಸ್ಕೂಟಿ ಇಲ್ಲೇ ನಿಲ್ಲಿಸೋಗ್ತೀನಿ. ನಾನು ಶಿವಮೊಗ್ಗ ಡೈರೆಕ್ಟಾಗಿ ಸ್ಕೂಟಿ ತೊಗೊಂಡು ಹೋಗೋಕೆ ನಮ್ಮ ಮನೇಲಿ ಬಿಡಲ್ಲ. ಅದಕ್ಕೋಸ್ಕರ ನಾನು ಇಲ್ಲೇ ಒಳಲೂರಲ್ಲೇ ಸ್ಕೂಟಿ ನಿಲ್ಲಿಸಿ ಶಿವಮೊಗ್ಗ ಹೋಗಿದ್ದೆ. ಇಲ್ಲೇ ನಾನು ಗಾಡಿ ನಿಲ್ಲಿಸೋದು. ಹಂಗೆ ನಮ್ಮೂರ ಕಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮಿಸ್ ಮಾಡ್ಕೊಂಡಿಲ್ಲಕ್ಕಿ ನನ್ನ ಬಾ. ನಮ್ಮ ತಾತ ನೋಡ್ರಿ ಫ್ರೆಂಡ್ಸ್, ಹಾಯ್ ಮಾಡು, ಹಾಯ್ ಮಾಡು. ತಾತ ಕ್ಯೂಟಿಫೈ. ಆಯಿತು, ತಾತ ಕ್ಯೂಟಿಫೈ. ಯಾರು ಕಣ್ಣೆಸರು ಬಿಡಬೇಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮನೆ ಮಹಾರಾಣಿಯವ್ರು ಮಲ್ಕೊಂಡಿದ್ದಾರೆ. ಕಣ್ಣು ಮುಚ್ಚಿರೋ ಥರ ನಾಟಕ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡಮ್ಮ, ಎಷ್ಟು ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್, ಬಾಯ್. ಮತ್ತೆ ಸಿಗೋಣ. ಅಂದಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿ ಯು ಆಲ್, ಬಾಯ್. ಬಾಯ್ ಮಾಡು, ಬಾಯ್ ಮಾಡು. ನಮ್ಮ ತಾತ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರ ನಮ್ಮ ತಾತನ. ಸಾಕ್ಬಿಡು, ಇಲ್ಲಿಂದ ಬರ್ತಾನೆ. ಓ ಕಿಟಿ ಬೈ. ಬಾಯ್ ಫ್ರೆಂಡ್ಸ್.